ವೆಲ್ಕಮ್ ಬ್ಯಾಕ್. ಈ ಕರೋನಾ ಟೈಮ್ನಲ್ಲಿ ಸರ್ಕಾರಿ ಶಾಲೆಗಳಿಗೆ ಶುಕ್ರ ದೆಸೆ ಶುರುವಾಯಿತು. ಯಾಕೆಂದರೆ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮಕ್ಕೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಖಾಸಗಿ ಶಾಲೆ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಬ್ರೇಕಿಂಗ್ ನ್ಯೂಸ್. ಸಾಕಪ್ಪ ಸಾಕು ಖಾಸಗಿ ಶಾಲೆಗಳ ಫೀಸು ಅಂಥೇಳಿ ಇದೀಗ ಪೋಷಕರು ಮಕ್ಕಳನ್ನ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮಗಳತ್ತ ಒಲವು ತೋರಿಸಿ ಈಗ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಬರ್ತಿದ್ದಾರೆ 30% ಮಂದಿ. ಇದು ದೊಡ್ಡ ಬೆಳವಣಿಗೆನೆ. 30% ಎಲ್ಲ ಬರೋದು ಅಂದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲಾತಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ 300 ಇಂಗ್ಲಿಷ್ ಮಾಧ್ಯಮ ಸರ್ಕಾರಿ ಶಾಲೆಗಳಿವೆ. ಈ ವರ್ಷ 1000 ಶಾಲೆಯನ್ನು ಆರಂಭಿಸೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ವೆರಿ ಗುಡ್. LKG ಇಂದ PUC ತನಕ ಇಂಗ್ಲಿಷ್ ಮಾಧ್ಯಮದ ಶಾಲೆ ಅದನ್ನು ಹೆಚ್ಚು ಮಾಡೋಕ್ಕೆ ಈಗ ಶಿಕ್ಷಣ ಇಲಾಖೆ ಮನಸ್ಸು ಮಾಡ್ತಿದ್ದಾರೆ. ಒಂದು ಕಾಲ ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ವಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ ಅಂತ. ಅದು ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಿರಲಿ. ಇದೀಗ 30% ಆ ಮಕ್ಕಳು ಖಾಸಗಿ ಶಾಲೆಯನ್ನು ಬಿಟ್ಟು ಸರ್ಕಾರಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿಗೆ ದಾಖಲಾಗ್ತಿದ್ದಾರೆ. ಅತಿ ಹೆಚ್ಚು ಇದು. ಹಂಗೆ ನೋಡೋಕೆ ಹೋದ್ರೆ 30% ಒಂದು ವರ್ಷಕ್ಕೆ ಶಿಫ್ಟ್ ಆಗಿಬಿಡೋದು ಖಾಸಗಿಯಿಂದ ಸರ್ಕಾರಿ ಇಂಗ್ಲೀಷ್ ಮಾಧ್ಯಮದ ಕಡೆ. ಸರ್ಕಾರಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಈಗ ದಾಖಲಾತಿ ಮಾಡಿಸ್ತಾ ಇದ್ದಾರೆ ಈ ವರ್ಷದಿಂದ. ಅಂದರೆ ಇಮ್ಯಾಜಿನ್, ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ಮಕ್ಕಳು ಮೂವ್ ಆಗ್ತಿದ್ದಾರೆ. ಈಗ ಅನೌನ್ಸ್ಮೆಂಟ್ ಪ್ರಕಾರ 1000 ಶಾಲೆ ಓಪನ್ ಮಾಡಬೇಕೆಂಬುದು ಇಲಾಖೆ ಗುರಿಯಾಗಿರ್ತದೆ. ಹೋದ ವರ್ಷ 250 ಶಾಲೆಗಳು ಪ್ರಾರಂಭ ಮಾಡಿದ್ವಿ. ಈ ವರ್ಷ ಅದ್ರ ಕುರಿತು ಎಲ್ಲ ಸ್ಟ್ರಾಟಜಿಸ್ ತಗೊಳ್ತಾ ಇದ್ದೀವಿ ನಾವು. ಆ ಲೆಕ್ಕಗಳ ಬಂದ ನಂತರ ಈ ವರ್ಷ ಅನುಮತಿ ಕೊಡ್ತೀವಿ. ಈಗಾಗಲೇ ಹೆಡ್ ಮಾಸ್ಟರ್ಸ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ಏನು ನಿಗದಿ ಮಾಡಿದ್ವಿ ಆ ದಿನಕ್ಕಿಂತ ಮುಂಚೆ ನಾವು ಅಧಿಕಾರಿಗಳು ಖಂಡಿತವಾಗಿ ಅಪ್ಡೇಟ್ ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ಎಂದು. ಇದಕ್ಕೆ ಕಾರಣ ಏನಂತ ಕೇಳಿದರೆ, CBSE ಮಾದರಿಯಲ್ಲಿ ನಾವು ಒಂದು ರೀತಿ ಅಸೆಸ್ಮೆಂಟ್ ಪ್ರಕ್ರಿಯೆಯನ್ನು ನಾವು ನಮ್ಮ ಇಲಾಖೆಯಲ್ಲಿ ಶುರು ಮಾಡಬೇಕು ಎಂಬ ಒಂದು ಚಿಂತನೆ ಇಲ್ಲಿ ಇರ್ತದೆ. ಇದು ಕುರಿತು ನಮ್ಮ ಮಾನ್ಯ ಸಚಿವರು ಈಗಾಗಲೇ ಸೂಚನೆ ನೀಡಿರ್ತಾರೆ. ಅದಕ್ಕೆ ಈ ಪ್ರಕ್ರಿಯೆಗಳು ಅನುಕೂಲ ಮಾಡ್ತದೆ. ಇದು ಫಸ್ಟ್ ಸ್ಟೆಪ್. ಬಹಳಷ್ಟು ಪೋಷಕರು ಇವಾಗ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಇದು ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಮತ್ತು ಸರ್ಕಾರಕ್ಕೂ ಸಹ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಜನರ ನೆರವಿಗೆ ಬಂದು ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಏನ್ ಮಾಡಲ್ ಇದೆ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂಗಳನ್ನ ಮಾಡ್ಕೊಂಡು ಕೆಲವು ಶಾಲೆಗಳನ್ನ ಓಪನ್ ಮಾಡಿದ್ರು. ಅದೇ ತರಹದ ಒಂದು ಎಂಟೈರ್ ಕರ್ನಾಟಕದಲ್ಲಿ ಅಂದ್ರೆ ತಾಲೂಕು ಮಟ್ಟದಲ್ಲಿ ಹಾಗೂ ನಮ್ಮ ಬೆಂಗಳೂರಿನಲ್ಲಿರುವಂತಹ 192 ವಾರ್ಡ್ಗಳಲ್ಲೂ ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಮಾದರಿಯಲ್ಲಿ ಶಾಲೆಗಳನ್ನ ಓಪನ್ ಮಾಡಿ LKG ಇಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಅನ್ನ ಹಾಕಿದ್ರೆ ಬಹಳಷ್ಟು ಜನ ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಶಿಫ್ಟ್ ಮಾಡ್ತಾರೆ. ಇದು ಒಂದು ಎಂಟೈರ್ ಮಧ್ಯಮ ವರ್ಗಕ್ಕಿರ್ಬೋದು ಹಾಗೂ ಕೆಳ ಮಧ್ಯಮ ವರ್ಗದ ಪೋಷಕರಿಗೆ ಬಹಳ ಸಹಾಯ ಆಗುತ್ತೆ ಹಾಗೂ ಮಕ್ಕಳಿಗೂ ಸಹ ಒಂದು ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸ ಸಿಗುತ್ತೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಒಳ್ಳೆಯ ಬೆಳವಣಿಗೆ. ಸರ್ಕಾರದ ಹತ್ರ ಜಾಗ ಇದೆ, ತುಂಬಾ ಕಡೆ ಕಟ್ಟಡ ಇರುತ್ತೆ, ಅದು ರಿನೋವೇಟ್ ಮಾಡಬೇಕು, ಟೀಚರ್ಸ್ಗಳನ್ನ ರಿಕ್ರೂಟ್ ಮಾಡಬೇಕು, ಶುರು ಮಾಡಬೇಕು. ಅಂದ್ರೆ ಈ ವರ್ಷ ಶುರು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆಯಾ? 1000 ಇಂಗ್ಲಿಷ್ ಶಾಲೆ ಅಂದ್ರೆ ಖಂಡಿತ ಹರೀಶ್. ಇದು ಮೇಲ್ದರ್ಜೆಗೇರಿಸೋ ರೀತಿಯಾಗಿ ಅಂದ್ರೆ ಕರೋನಾ ಸಾಕಷ್ಟು ರೀತಿಯಾಗಿ ತೊಂದರೆಗಳನ್ನ ಮಾಡಿರೋದು. ಆದ್ರೆ ಶಿಕ್ಷಣ ಇಲಾಖೆಯ ಕೆಲ ಆಯಾಮಗಳಲ್ಲಿ ಅಂದ್ರೆ ಈ ರೀತಿಯಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಇದನ್ನ ಕನ್ನಡ ಸರ್ಕಾರ ಮಟ್ಟದಲ್ಲಿರುವಂತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಪ್ರತಿ ವರ್ಷ ಅಂದ್ರೆ 2018ರಿಂದ ಆರಂಭ ಆಯ್ತು. ಪ್ರತಿ ವರ್ಷ ಬರೀ 100 ಶಾಲೆಗಳನ್ನು ಮಾತ್ರ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ 100 ಶಾಲೆಗಳನ್ನು ಆರಂಭ ಮಾಡಿದ್ರು. ಆದ್ರೆ ಈ ವರ್ಷ ಕರೋನಾ ಇಯರ್ ಮತ್ತು ಖಾಸಗಿ ಶಾಲೆಗಳ ಶುಲ್ಕ ಸಂಘರ್ಷ ಈ ಎರಡರ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳನ್ನ ಬಿಟ್ಟು ಸರ್ಕಾರದಲ್ಲಿರುವಂತ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ನೋಂದಣಿ ಮಾಡ್ಲಿಕ್ಕೆ ಅಂದ್ರೆ ದಾಖಲಾತಿ ಮಾಡ್ಲಿಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. 30% ಹೆಚ್ಚಿನ ಡಿಮ್ಯಾಂಡ್ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಈ ವರ್ಷ 100 ಶಾಲೆಗಳನ್ನ ತೆರಲಿಕ್ಕೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ತೆರಲಿಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ LKG ಇಂದ UKG, ಪ್ರೈಮರಿ, ಹೈಸ್ಕೂಲ್ ಮತ್ತು PU ವರೆಗೂ ಕೂಡ ಏನು ಸೇಮ್ ಒಂದೇ ರೀತಿಯಾದಂತ ಬಿಲ್ಡಿಂಗ್ ಏನಿರುತ್ತೆ ಆ ಬಿಲ್ಡಿಂಗ್ ಗಳನ್ನೇ ಕನ್ನಡ ಮಾಧ್ಯಮ ಶಾಲೆ ಏನಿರುತ್ತೆ ಅದನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ಮೇಲ್ದರ್ಜೆಗೇರಿಸ್ತಾರೆ. ಅಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆಯಾಗಿ ಮೇಲ್ದರ್ಜೆಗೇರಿಸ್ತಾರೆ. ಈ ರೀತಿಯಾಗಿ 1000 ಶಾಲೆಗಳನ್ನ ರಾಜ್ಯಾದ್ಯಂತ ಮಾಡ್ತಾರೆ. ಅದರಲ್ಲೂ ಕೂಡ ಗ್ರಾಮಾಂತರ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೇರ್ಬೇಕು ಅನ್ನುವಂತ ಮಕ್ಕಳಿಗೆ ಇದು ಬಹಳ ಅನುಕೂಲ ಆಗತ್ತೆ. ಡಿಮ್ಯಾಂಡ್ ಹೆಚ್ಚಳ ಇರೋ ಹಿನ್ನೆಲೆಯಲ್ಲಿ KPSC ಶಾಲೆಗಳನ್ನ ತೆರಲಿಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಹರೀಶ್. ಓಕೆ, ಇಂತಹ ಜಿಲ್ಲೆಗಳಲ್ಲಿ ಹೆಚ್ಚು ಆ ಥರದ್ದು ಏನಾದರೂ ಇದೆಯಾ ಪ್ರಕ್ರಿಯೆ?
ಸದ್ಯದ ಮಟ್ಟಿಗೆ ಆ ರೀತಿಯಾದಂತ ಪ್ರಕ್ರಿಯೆ ಇಲ್ಲ ಹರೀಶ್. ಆದ್ರೆ ಎಲ್ಲಾ ಕಡೆಯಿಂದನೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. Okay. ನಗರ ಕೇಂದ್ರದಲ್ಲಿ 20% ಡಿಮ್ಯಾಂಡ್ ಇದ್ರೆ, ಗ್ರಾಮಾಂತರ ಭಾಗದಲ್ಲಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಡಿಮ್ಯಾಂಡ್ 30% ಕೂಡ ಜಾಸ್ತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಖಾಸಗಿ ಶಾಲೆಗಳೇನಿದ್ವು ಅವು ಅಲ್ಲಿ ನೋಂದಣಿ ಆಗ್ತಾ ಇಲ್ಲ, ದಾಖಲಾತಿ ಆಗ್ತಾ ಇಲ್ಲ. ಆದ್ರೆ ಸರ್ಕಾರದಲ್ಲಿರುವಂತ KPSC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಏನಿದೆ, ಇವು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು Okay. ಇಲ್ಲಿ ಆರಂಭ ಆಗ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್ ಶರಣ್ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.